ಅಯ್ಯೋ ಇನ್ನ ಮುಂತದರೆ ಕಣ್ರಿ. ತಡ್ರಿ ಈ ಪೊಂತಿ ಆದ್ಮೇಲೆ ಕುತ್ಕೊಳ ಅಂತೆ. ಇನ್ನ ಎದ್ದೇ ಇಲ್ಲ. ಹೆಂಗ್ ಹೋಗಣ್ರಿ ಅಲ್ಲಿಗೆ? ಇಲ್ಲ ನಿಂತ್ಕೊಳ ಅಂತ ತಡ್ರಿ. ಆ ಪೊಂತಿ ಮುಗಿದ ತಕ್ಷಣ ಕುತ್ಕೊಳನ್ರಿ. ಅರೇ ಗುಂಡಿದಿಕ್ಕೆ ಅಜ್ಜಿ, ಅಲ್ಲಿಗೆ ನೋಡಿ ಯಾರ್ಗೆ ಇದ್ದಾರೆ ಅಂತ. ಯಾರೇ ಪಾತಿ? ಅರೆ ಅಜ್ಜಿ, ಪಾರಿಂದು ಅಕ್ಕ ನೋಡಿ, ಎರಡು ದಿಕ್ಕಿನ ಮುಂಚೆನೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ನೋಡಿ ಹೇಗೆ ಊಟ ಮಾಡ್ತಾ ಇದ್ದಾರೆ. ನಮ್ದಕ್ಕೆ ಯಾರಿಗೂ ಕರ್ದೇ ಇಲ್ಲ ನೋಡಿ, ಅವರೊಬ್ಬರು ದಿಕ್ಕಿನೇ ಬಂದ್ಬಿಟ್ಟಿದ್ದಾರೆ. ಹೌದಾ? ಎಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದೆ ಇವಳನ್ನ, ನನ್ನನ್ನೇ ಬಿಟ್ಟು ಬಂದಾಳೆ. ನಾನೊಂದಿಟ್ಟು ಕರೆದಿದ್ರೆ ಬರ್ತಿದ್ದಿಲ್ವೇ? ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ಬಿಟ್ಟು ಹೋಗ್ತಿರ್ಲಿಲ್ಲ ನನ್ನ. ಇದಕ್ಕೆ ಮಾತ್ರ ಬಿಟ್ಟು ಓಡೆ ಬಂದಾಳೆ. ಇವತ್ತು ಜಾಲ್ಜಿ ಹೇಳಿದ್ಮೇಲೆ ನನಗೆ ನೆನಪಿಗೆ ಬಂದದ್ದು, ನೆನಪಿಗೆ ಇರಲಿಲ್ಲ. ಈ ಪಾರ್ ಇದ್ದಾಳಲ್ಲ, ಅಲ್ಲ ಮರ್ತೇ ಬಿಟ್ಟಾಳೆ ನನ್ನನ್ನು. ಈಗ ಒಬ್ಬೊಬ್ಬಳೆ ಹೋಗ್ತಾಳೆ, ಏನಾರ ಸಹಾಯ ಬೇಕಾದಾಗ ಮಾತ್ರ ಬರ್ತಾಳೆ ನನ್ನ ಹತ್ರ ಗಿರ್ಜಿ ಅಂತಂದು. ಈಗ ಇವತ್ತು ಒಬ್ಬಳೆ ಬಂದಾಳೆ, ಯಾರಿಗೂ ಹೇಳ್ದಂಗೆ. ಅಯ್ಯೋ, ಎಲ್ಲಿ ಊಟ ಖಾಲಿ ಆಕತ್ತೆ ಅಂತ ಹೇಳ್ಬಿಟ್ಟು ಗಾಡ್ಗಡ ಬಂದಾಳೆ ಬಿಡೆ. ಅದೇ ಅನ್ಕಂಡೆ, ನನ್ನನ್ನು ಕರೆಯಲ್ದಂಗೆ ಬಂದಳೆ ಅಂತಂದ್ರೆ ಎಲ್ಲಿ ಊರರೆಲ್ಲ ತಿಂದಾಕ್ಬಿಡ್ತಾರ, ಊಟ ಸಿಗ್ತತೋ ಸಿಗಲ್ವಾ ಅಂತ ಹೇಳಿ ಓಡ್ ಬಂದಳೆ. ಮೊದ್ಲು ಉಣ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋಣ ಅಂತಂದು. ಹೋಗ್ಲಿ ಬಿಡ್ರಿ ಅಮ್ಮಯ್ಯರ, ಅವಳ ಸ್ವಭಾವ ಗೊತ್ತಿದ್ದೆ ಅಲ್ವೇ? ಎಲ್ಲಿ ಏನು ಬೇಗ ಊಟ ಹಾಕ್ತಾರ, ಹೋಗಿ ಮುಂದಿರ್ತಾಳೆ ಎಲ್ಲದ್ರಾಗೂ. ಗೊತ್ತದ್ದು ಅವಳ ಬಗ್ಗೆ ಮಾತಾಡೋದ್ ಮಾತ್ರ ಬಿಡಕ್ಕಿಲ್ಲ ನೀವು. ಬಂದ್ಲು ಕಣಜಿ, ಬಂದ್ಲು ನೋಡು. ಹೊಟ್ಟೆ ತುಂಬ ಉಂಡ್ಬಿಟ್ಟೆ, ಮಸ್ತಾಗಿತ್ತು ಊಟ. ಓ ಗುಂಡಜ್ಜಿ, ಅಯ್ಯೋ ಯಾಕೆ ಇಲ್ಲಿ ನಿಂತ್ಕೊಂಡಿರಾ? ಹೋಗಿ ಉಣ್ಣೋಗ್ರಿ. ಹೋಗ್ತೀವಿ. ಅದ್ಯಾವಾಗ ಬಂದಿದ್ದೆ ನೀನು? ಇಟ್ ಬೇಗ ಉಂಡೋಗ್ತಿದೀಯಾ? ನಮ್ಮನ್ನೊಂದು ಇಟ್ಟು ಕರೆದಿಲ್ಲ, ಒಬ್ಳೆ ಬಂದಿದೀಯಾ? ಅಯ್ಯೋ ಅಜ್ಜಿ, ನಿಮ್ ಎಲ್ರ ಜೊತೆನೆ ಬರೋಣ ಅಂತಾನೆ ಇದ್ದೆ. ನಾನು ಬರ್ತಾ ಇರ್ಬೇಕಾದ್ರೆ ಗೌರಕ್ಕ ಎದ್ರಿ ಸಿಕ್ಬಿಟ್ಟು ಬಾರ್ ಮತ್ತಿನ್ನೇನು ಮನೆಗೆ ಹೋಗಿ ವಾಪಸ್ ಹೋಗಿ ಬಾರೆ ಅಂತ ಜೊತೆಗೆ ಹೇಳ್ಕೊಂಬಂದ್ಬಿಡ್ತು. ಹಂಗಾಗಿ ನಿಮ್ಮೆಲ್ಲರನ್ನೂ ಬಿಟ್ಟು ಬಂದೆ ಆಟೆಗೆ. ಏನು ಒಂದು ಹೆಜ್ಜೆ ಮುಂಚಿತವಾಗಿ ಬಂದೆ ಆಟೆ. ನಾನು ಸ್ವಲ್ಪ ತಾತು ಬಂದು ಅಲ್ಲಿ ಮುಯ್ ಮಾಡಿ ಫೋಟೋ ತೆಗ್ಸ್ಕೊಂಡು ಈಗ ಬಂದು ಉಣ್ಣಕ್ಕೆ ಕುತ್ಕಂಡು ನೋಡಿ ಉಂಡು ಬಂದೆ, ನೀವು ಬಂದ್ರಿ. ಲೇ ಪಾರಿ, ನನ್ನನ್ನೇ ಬಿಟ್ಟು ಬಂದಿದೀಯಲ್ಲೇ. ಗಿರ್ಜಿ, ನಾನೇನ್ ಬೇಕಂತ ಬಿಟ್ಟು ಬಂದೇನೆ, ನಿಮ್ಮನೆ ಹತ್ರನೇ ಬರ್ತಾ ಇದ್ದೆ. ಆಟತ್ಗೆ ಗೌರವ ಸಿಕ್ಬಿಡ್ತು. ಗೌರಕ್ಕಾಯಿ ಮತ್ತಿನ್ನೇನು ಓಕೆ ಬಾರೆ ಅವ್ರು ಬರ್ತಾರೆ ಅಂತ ಕರ್ಕೊಂಡ್ ಹೋಗ್ಬಿಡ್ತು ಕಣೆ. ಅದಕ್ಕೆ ಬಂದೆ ಆಟಯ್ಯ. ನಾನು ಎಲ್ಲರ ನೀನ್ ಬಿಟ್ಟು ಹೋದಿನಿ, ಯೋನಿಗೆ ಆಗ್ಲಿ ಮೊದ್ಲು ನಿನ್ನೆ ತಾನೇ ಕರೆಯಕ್ ಬರೋದು. ಯೋನ ನಿಂದು ಸುಳ್ಳೋ ನಿಜನ ಒಂದು ಗೊತ್ತಿಲ್ಲ. ಲೇ ಗಿರ್ಜಿ, ನಾನೇನಾದ್ರು ಸುಳ್ಳು ಹೇಳಿದೆ ಅಂತ ನಿನ್ಗೆ ಅನ್ಸಿದ್ರೆ ಬೇಕಾದ್ರೆ ಗೌರಕ್ಕನೇ ಕೇಳು. ಆತ್ ಬಿಡೆ, ಈಗ ಬಂದದ್ದು ಆತು, ಉಂಡದ್ದು ಆತು. ಈಗ ಇನ್ನೇನು ಕೇಳೋದು ಬಿಡೋದು? ಅಲ್ಲ, ಅವಳು ಹೇಳಿದ್ಲಲ್ಲ ಸುಳ್ಳು ಅಂತ ಅದಕ್ಕೆ ಕೇಳ್ದೆ ಆಟೆ. ಅಜ್ಜಿ ಉಣ್ಣು ಹೋಗ್ರಿ, ಪಂಚ್ ಖಾಲಿ ಆತು. ಹೋಗ್ತೀವಿ. ನೀನೇನು ಮನೆ ಕಡೆ ಹೊಂಟೇನು? ಇಲ್ಲ ಕಣಜ್ಜಿ, ಗೌರಕ್ಕ ಹಂಗೆ ಹೋಗರ ಬಂದು ಹೋಗು ಅಂತು. ಅದಕ್ಕೆ ಗೌರಕ್ಕ ಮಾತಾಡ್ಸ್ಕೊಂಡು ಹೋಗ್ಕೊಂಡು. ಸರಿ ಆತು, ಹೋಗು. ಅರೇ ಪಾರಿಂದು ಅಕ್ಕ, ಊಟಗೆ ಹೇಗೆ ಇದೆ? ಪಾತಿ ಮಸ್ತಾಗೈತ್ ಕಣೆ ಊಟ, ಭಾರಿ ಚೆನ್ನಾಗಿ ಮಾಡಿಸಿದಾರೆ ಅಡುಗೆನ. ಅಯ್ಯೋ, ನಾನಂತರೂ ಅನ್ನ ಸಾಂಬಾರು 2 ಸಲ ಹಾಕ್ಯಂದು ಅನ್ನ ಉಂಡ್ಬಿಟ್ಟೆ ಕಣೆ. ಭಾರಿ ಚೆನ್ನಾಗೈತೆ. ಹೋಗ್ರಿ ಊಟ ಮಾಡಿ ಹೋಗ್ರಿ. ಅರೇ ಹೌದಾ, ಅನ್ನ ಸಾಂಬಾರಿಗೆ ತುಂಬಾ ಚೆನ್ನಾಗೇ ಇದೆ. ಹಾಗಾದ್ರೆ ನಡೀರಿ ಗುಂಡಿದಿಕ್ಕೆ ಅಜ್ಜಿ, ಬೇಗನೆ ನಡೀರಿ, ಕಾಲಿಗೆ ಹಾಕ್ಬಿಡುತ್ತೆ. ಮತ್ತೆ ಬೇರೆಯವ್ರಿಗೆ ಬಂದು ಕುತ್ಕೊಂಡು ಬಿಡ್ತಾರೆ, ಸೀಟ್ಗೆ ಖಾಲಿ ಆಗಿದೆ. ನಡೀರಿ. ಆತ ಹೋಗಣ. ಊರಿಗೆ ಅಡುಗೆ ಮಾಡಿಸಿದಾರೆ ಅಂದ್ಮೇಲೆ ಖಾಲಿ ಆಗ್ಬಿಡ್ತತಿ. ಬಾರೆ. ಅರೆ ಅಜ್ಜಿ, ಅನ್ನ ಸಾಂಬಾರಿಗೆ ಸಿಗುತ್ತೆ, ಆದ್ರೆ ಈ ನೆಂಜಿಗೆಗೆ ಹಾಕ್ತಾರೆ ನೋಡಿ, ಬೋಂಡ ಖಾರ ಬಜ್ಜಿ ಇದೆಲ್ಲ ಕಾಲಿಗೆ ಹಾಕ್ಬಿಡುತ್ತೆ. ಬೇಗ ನಡೀರಿ. ಫಸ್ಟ್ಗೆ ಯಾರಿಗೆ ಊಟಕ್ಕೆ ಮಾಡ್ತಾರೆ ಅವ್ರಿಗೆ ಹೊಟ್ಟೆ ತುಂಬಾಗೆ ಸಿಗುತ್ತೆ. ಆಮೇಲೆ ಊಟ ಮಾಡ್ತಾರೆ ನೋಡಿ, ಅವ್ರಿಗೆ ಬರೀ ಅನ್ನ ಸಾರಿಗೆ ಸಿಗುತ್ತೆ. ಬೇಗನೆ ನಡೀರಿ, ಇಲ್ಲಾಂದ್ರೆ ಎಲ್ಲ ಕಾಲಿಗೆ ಹಾಕ್ಬಿಡುತ್ತೆ. ಹೌದ್ ಕಣಜಿ, ಮಾತು ಹೇಳೋದು ಕರೆಕ್ಟ್ ಐತಿ. ಅಲ್ಲ ಬೋಂಡ ಖಾಲಿ ಆಗಿದ್ವು. ನಾನು ಕೇಳಿ ಹಾಕಿಸ್ಕೊಂಡೆ. ಹೋಗ್ರಿ. ಅಯ್ಯೋ, ಬೋಂಡನು ಖಾಲಿ ಆಗೋತಾ? ನೀವ್ ಹಿಂಗೆ ಇಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡಿದ್ರೆ ಎಲ್ಲದೂ ಖಾಲಿ ಆಗೋಕತ್ತೆ. ಬೇಗ ಹೋಗ್ರಿ. ಹಾಗಾದ್ರೆ ಜಲ್ದಿಗೆ ನಡೀರಿ. ಅಜ್ಜಿ, ನೀನ್ ಯಾಕಿನ್ನು ಇಲ್ಲೇ ನಿಂತ್ಕೊಂಡ್ರಿಯಾ? ಹೋಗು. ಅರೇ ಅಜ್ಜಿ, ಬೇಗ ಬನ್ನಿ, ಒಂದು ಸೀಟ್ಗೆ ಮಾತ್ರ ಇದೆ, ಆಮೇಲೆ ಬೇರೆಯವರಿಗೆ ಕೂತ್ ಬಿಡ್ತಾರೆ ನೋಡಿ. ಬಂದೆ. ಅರೆ ಭಯ್ಯ, ಸರ್ಕೊಳ್ಳಿ, ನಮ್ದಕ್ಕೆ ಅಜ್ಜಿಗೆ ಇದ್ದಾರೆ, ಅವ್ರಿಗೆ ಬರ್ತಾರೆ, ನಿಮ್ದಕ್ಕೆ ಮುಂದೆ ಹೋಗಿ. ಅಬ್ಬಾ, ಇವ್ರ ಜೊತೆಗೆ ಏನಾರು ನಾನು ಬಂದಿದ್ರೆ ನನಗೆ ತಿನ್ನಕ್ಕೆ ಏನು ಸಿಗ್ತಾ ಇರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗ್ತಿತ್ತು. ಹೆಂಗ ಮುಂಚೆ ಬಂದೆ ಎಲ್ಲದು ಸಿಕ್ತು, ವಾಟ್ ತುಂಬ ಗಡತ್ತಾಗ ಉಂಡೆ. ಇಲ್ಲ ಅಂದ್ರೆ ಬೋಂಡನು ಖಾಲಿ ಆಗಿತ್ತು, ಕೋಸುಂಬ್ರಿನೂ ಖಾಲಿ, ಸ್ವೀಟ್ ಅಂದ್ರೆ ಖಾಲಿನೇ ಆಗೋಗೈತಿ. ಈಗ ಬಂದಾರೆ. ಗೌರಕ್ಕ ಹೋಗಕರ ಬಂದು ಹೋಗು ಅಂತ ಹೇಳಿತ್ತು. ಏನಾದರೂ ಕೊಡ್ತತೇನ ಅಡುಗೆ ಪಡಿಗೆ ತಗೊಂಡೋಗೆ ಪಾರಿ ಅಂತಂದು.
ಉಂಡದ್ದು ಆತು. ಏನೈತ ಅದನ್ನು ಅಡುಗೆನೂ ತಗೊಂಡು ಹೋಗ್ಬಿಡೋಣ. ಇವತ್ತು ಅಡುಗೆ ಮಾಡೋದು ಉಳಿಸ್ದಂಗ ಕತೆ. ಅಜ್ಜಿ ನಾಚ್ಕೋಬೇಡಿ, ಒಟ್ಟು ತುಂಬಾ ಹಾಕ್ಸ್ಕೊಂಡ್ ಉಣ್ರಿ. ರೈಸ್ ರೈಸ್ ರೈಸ್, ಯಾರಿಗ್ ರೈಸ್ 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 ಬೇಕೇನ್ರಪ್ಪ ಹುಡುಗ್ರ? ರೈಸ್ ಹಾಕ್ಲೇನ್ರ? ಏ ಉಣ್ರಿ ಉಣ್ರಿ, ಬೆಳೆ ಮಕ್ಳು ದಪ್ಪನೆ ಉಣ್ಬೇಕು. ಉಣ್ರಿ ಉಣ್ರಿ. ಹಂಗಲ್ಲ ಕಣಪ್ಪ ಹುಡ್ಗ, ಹೊಟ್ಟೆ ತುಂಬಾ ಉಣ್ಲಿ ಅಂತ ಹೇಳ್ದೆ. ಹಾ, ಓ ಹಂಗಾರೆ ನೀನ್ ಚೆನ್ನಾಗೆ ಬೆಳಿತಿ ಬಿಡು. ಈ ಮಾಮೂಲಿ ಬೆಳೆಯೋದ್ಕಿನ 2 ಪಾಯಿಂಟ್ ಎಕ್ಸ್ಟ್ರಾನೇ ಬೆಳಿತಿ ಬಿಡು. ರೈಸ್ ಬೇಕೇನ್ರಮ್ಮ? ರೈಸ್ ಬೇಕೇನ್ರಮ್ಮ? ಸಾಕು. ಪಾತಿ ಅಡಿಗೆ ಬಾರಿ ಚೆನ್ನಾಗಿ ಮಾಡ್ತಿದ್ದಾರೆ ಕಣೆ. ಪಾರಿ ಹೇಳ್ದಂಗೆ ಮಸ್ತ್ ಆಗೈತೆ ಎಲ್ಲ. ಅರೇ ಹೌದು ಗುಂಡು ದಿಕ್ಕಿ ಅಜ್ಜಿ, ಪಾರಕ್ಕ ಹೇಳ್ದಾಗೆ ಎಲ್ಲ ಮಸ್ತ್ ಆಗೇ ಇದೆ ಅಡಿಗೆಗೆ. ಗುಂಡಜ್ಜಿ, ಏನಜ್ಜಿ ಅಡಿಗೆ ಎಲ್ಲ ಚೆನ್ನಾಗೈತಾ? ಸಂಕೋಚ ಪಟ್ಕೋಬೇಡ್ರಿ, ಹೊಟ್ಟೆ ತುಂಬಾ ಹಾಕ್ಸ್ಕೊಂಡ್ ಉಣ್ರಿ. ನಿಮ್ಗೆ ಏನೇನ್ ಬೇಕೋ ಅದನ್ನ ಕೇಳಿ ಹಾಕ್ಸ್ಕೊಂಡ್ ಉಣ್ರಿ. ಪಾತಿಮಮ್ಮ, ನಿನ್ಗೇನ್ ಬೇಕಾದ್ನೆಲ್ಲ ಹಾಕ್ಸ್ಕೊಂಡ್ ಉಣ್ಣಮ್ಮ, ಸಂಕೋಚ ಪಡ್ಬೇಡ. ಅರೇ ಗೌಡ್ರೆ, ನಮ್ದಕ್ಕೆ ಸಂಕೋಚಗೆ ನಹಿ, ನಮ್ದಕ್ಕೆ ಮಸ್ದಾಗೆ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ಬಾರಸ್ದಾಗೆ ಇರ್ತೀವಿ. ನೌದು ಯಾವ್ದಕ್ಕೆ ಸಂಕೋಚಗೆ ಪಟ್ಕೊಳ್ಳಲ್ಲ ಬಿಡಿ. ಹೊಟ್ಟೆ ತುಂಬಾ ಊಟಕ್ಕೆ ಮಾಡ್ಬಿಟ್ಟು ಹೋಗಿ ಬಿಡ್ತೀವಿ. ತರ್ಕಣಮ್ಮ ಸರ್ಸಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ. ಏನಪ್ಪಾ ಅಲ್ಲಿ ಕೇಳಿ ನೋಡ್, ರೈಸ್ ಯಾರ್ಯಾರಿಗೆ ಬೇಕು ಕೇಳು, ಯಾರ್ಯಾರಿಗೆ ಏನೇನ್ ಬೇಕೋ ಕೇಳಿ ಎಲ್ಲ ಹಾಕು. ಸರಿ ಗೌಡ್ರಿ, ಆಯ್ತು. ಎಲ್ಲರಿಗೂ ಏನೇನ್ ಬೇಕೋ ಕೇಳಿಸ್ಕೊಂಡ್ ಹಾಕ್ಸಂದ್ ಉಂಡ್ರಮ್ಮ. ಯಾರು ಸಂಕೋಚ ಪಟ್ಕೊಂಬಿಡ್ರಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಕೇಳಿ ಹಾಕಿಸ್ಕೊಳ್ರಿ. ಸರಿ ಕಣ್ರಮ್ಮ, ಉಣ್ರಿ ಉಣ್ರಿ, ವಾಟ್ ತುಂಬಾ ಉಣ್ರಿ. ನೋಡಪ್ಪ ಅಲ್ಲಿ ಯಾರ್ಯಾರಿಗೆ ಏನೇನ್ ಬೇಕು ಕೇಳ್ರಪ್ಪ ಇನ್ನೊಂದ್ಸಲಿ. ಮಗಳು ಮದುವೆ ಮಾಡಿ ಅಲ್ಲೂ ನೋಡ್ಬೇಕು ಇಲ್ಲೂ ನೋಡ್ಬೇಕು, ಒಬ್ಬೇ ಆಗ್ಬಿಟ್ಟಾರಿ. ಗಂಡ್ ಮಕ್ಳು ಇದ್ರೆ ಎಲ್ಲ ನೋಡ್ಕೊಂಡರು, ಒಬ್ಳೆ ಮಗಳು ಮದುವೆ ಮಾಡಿ ಜವಾಬ್ದಾರಿ ಎಲ್ಲ ಒಬ್ರೇ ವಹಿಸ್ಕೊಂಡರಿ. ಅರೇ ಹೌದು ಅಜ್ಜಿ, ಪಾಪ